ಗೈಸ್, ನನ್ನ ಹೆಸರು ಮಂಜುನಾಥ್ ಅಂತ. ಈ ವಿಡಿಯೋದಲ್ಲಿ ನಾನು ಟ್ರೇಡಿಂಗ್ ವ್ಯೂನ ಹೆಂಗೆ ಯೂಸ್ ಮಾಡೋದು ಅಂತ ಬಿಗಿನರ್ ಫ್ರೆಂಡ್ಲಿ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ಲಿ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಪಿ ಸಿಯಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಂತ ಸರ್ಚ್ ಮಾಡಿ. ಇಲ್ಲೇನು ಅಪಿಯರ್ ಆಗುತ್ತೆ ಫಸ್ಟ್ ಲಿಂಕು, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಆಗಿದೆ. ಫಸ್ಟ್ ನಿಮಗೆ ಸ್ಕ್ರೀನ್ ಈ ರೀತಿ ಕಾಣಿಸುತ್ತೆ. ಬೇಸಿಕಲಿ ರೈಟಲ್ಲಿ ಏನಿದೆ ಇದನ್ನ ವಾಚ್ ಲಿಸ್ಟ್ ಅಂತಾರೆ. ಇಲ್ಲಿ ನೀವು ಯಾವ ಪೇರ್ಸ್ ಬೇಕು, ನೀವು ಫಾರೆಕ್ಸ್ ಟ್ರೇಡರ್ ಆಗಿದ್ರೆ ಯಾವ ಪೇರ್ಸ್ ಬೇಕು, ಇಂಡಿಯನ್ ಮಾರ್ಕೆಟ್ ಟ್ರೇಡ್ ಮಾಡ್ತೀರಾ, ಸ್ಟಾಕ್ಸ್ ಟ್ರೇಡ್ ಮಾಡ್ತೀರಾ ಅಂದರೆ ಯಾವ ಸ್ಟಾಕ್ಸ್ ಬೇಕೋ ಅದನ್ನು ಇಲ್ಲಿ ವಾಚ್ ಲಿಸ್ಟಲ್ಲಿ ಇಟ್ಕೋಬೋದು. ಅದನ್ನು ಚಾರ್ಟ್ ಓಪನ್ ಮಾಡಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಚಾರ್ಟ್ನ ಓಪನ್ ಮಾಡ್ಕೊಳ್ಳಿ. ಆಗ ನಿಮಗೆ ಡಿಫಾಲ್ಟ್ ಆಗಿ ಈ ರೀತಿ ಕಾಣಿಸುತ್ತೆ ಚಾರ್ಟ್ ಫುಲ್ ಸ್ಕ್ರೀನಲ್ಲಿ. ಇದೇನೆಲ್ಲ ಇದೆ ಇದನ್ನ ಹೇಳ್ತಾ ಹೋಗ್ತೀನಿ ಏನೇನಿದು ಅಂತ. ಟೈಮ್ ಫ್ರೇಮ್ ಇದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಟೂಲು. ಇದು ನೀವು ಸ್ಕ್ಯಾಲ್ಪರ್ ಆಗಿದ್ರೆ 1 ಮಿನಿಟು, 5 ಮಿನಿಟು, 15 ಮಿನಿಟು ಆ ಥರ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವ ರೀತಿ ಟ್ರೇಡರು ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. 1 ಅವರ್ 4 ಅವರ್ ಬೇಕಾಗಿ ಇದನ್ನು ಆ್ಯಡ್ ಮಾಡ್ಕೊಂಡ್ರೆ ಇಲ್ಲಿ ಅಪಿಯರ್ ಆಗುತ್ತೆ. ದೆನ್ ಇಲ್ಲಿಗೆ ಬಂದರೆ ಚಾರ್ಟ್ ಟೈಪು ಇದೇನು ಹೇಳುತ್ತೆ ಅಂದರೆ ನಿಮಗೆ ಚಾರ್ಟ್ ಯಾವ ರೀತಿ ಕಾಣಿಸ್ಬೇಕು, ಕ್ಯಾಂಡಲ್ಸಲ್ಲಿ ಕಾಣಿಸ್ಬೇಕಾ, ಬಾರ್ಸಲ್ಲಿ ಕಾಣಿಸ್ಬೇಕಾ ಈ ರೀತಿ, ಅಥವಾ ಲೈನ್ಸಲ್ಲಿ ಕಾಣಿಸ್ಬೇಕಾ ಈ ರೀತಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು. ಬೇಸಿಕಲಿ ಮೆಜಾರಿಟಿ ಟ್ರೇಡರ್ಸು ಕ್ಯಾಂಡಲ್ಸ್ನ ಯೂಸ್ ಮಾಡ್ತಾರೆ. ಸ್ಟ್ರಕ್ಚರ್ನ ನೋಡೋಕ್ಕೆ ಲೈನ್ ಚಾರ್ಟ್ನ ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಬಂದು ಇಂಡಿಕೇಟರ್ಸಲ್ಲಿ ತುಂಬ ಇಂಡಿಕೇಟರ್ಸ್ ಬರುತ್ತೆ. ಅದರಲ್ಲಿ ತುಂಬ ಜನ ಯೂಸ್ ಮಾಡೋದು ಈಮಾ. ಎಕ್ಸಾಂಪಲ್ ಈಮಾ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಶೋ ಅಪ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಹಾಕಿಟ್ಟಿದ್ದೀನಿ, ಇನ್ನೊಂದು ನಿಮಗೆ ಶೋ ಮಾಡೋಕ್ಕೆ ತೋರಿಸ್ತಾ ಇದ್ದೀನಿ. ಸೆಟ್ಟಿಂಗ್ಸಿಗೆ ಬಂದರೆ ನಿಮಗೆ ಯಾವ ಲೆಂತಲ್ಲಿ ಬೇಕೋ ಆ ಲೆಂತಲ್ಲಿ ಸೆಟ್ ಮಾಡ್ಕೋಬೋದು. ಎಕ್ಸಾಂಪಲ್ 50. ಇದರಲ್ಲಿ ಯಾವುದು 50 ಯಾವುದು ಬೇರೆದು ಅಂತ ಗೊತ್ತಾಗ್ತಾ ಇಲ್ಲ, 2 EMA ಹಾಕೊಂಡಿರೋದ್ರಿಂದ. ಸೊ ನಾನು 50 EMA ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ಸ್ಗೆ ಹೋಗಿ ಸ್ಟೈಲಲ್ಲಿ ಕಲರ್ ಚೇಂಜ್ ಮಾಡ್ಕೊತೀನಿ. ಎಕ್ಸಾಂಪಲ್ ಗ್ರೀನ್ ಹಾಕೊಂಡಿದ್ದೆ, ನನಗೆ ಶೋ ಆಗುತ್ತೆ. ಆವಾಗ ಐಡೆಂಟಿಫೈ ಮಾಡ್ಬೋದು ಇದು 50 EMA ಅಂತ. ನೆಕ್ಸ್ಟ್ ಬಂದು ಅಲರ್ಟ್ಸ್ ಏನು ಅಂದರೆ ಪ್ರೈಸು ಎಲ್ಲಿಗೆ ಬಂದಾಗ ನಿಮಗೆ ನೋಟಿಫೈ ಮಾಡುತ್ತೆ. ಎಕ್ಸಾಂಪಲ್ ಇಲ್ಲಿ ಪ್ಲಸ್ ಬಟನ್ ಮೇಲೆ ಪ್ರೈಸ್ ಹತ್ರ ಕ್ಲಿಕ್ ಮಾಡ್ಕೊಂಡ್ರೆ ಆ್ಯಡ್ ಅಲರ್ಟ್ ಕ್ಲಿಕ್ ಮಾಡ್ಕೊಂಡಾಗ ಯಾವಾಗ ಈ ಪ್ರೈಸು ಈ ಲೆವೆಲಿಗೆ ಬರುತ್ತೆ ನಿಮಗೆ ಅಲರ್ಟ್ ಕೊಡುತ್ತೆ, ಈ ಲೆವೆಲಿಗೆ ಬಂದಿದೆ ಅಂತ. ನೀವು ಅದರಲ್ಲಿ ಡಬಲ್ ಕ್ಲಿಕ್ ಮಾಡ್ಕೊಂಡು ಮೆಸೇಜ್ ಕೂಡ ಆ್ಯಡ್ ಮಾಡ್ಕೋಬೋದು. ಲೈಕ್ ನೀವೇನಾದರೂ ಸ್ಟ್ರಾಟಜಿ ಹಾಕಿದ್ದೀರಾ, ಅಲ್ಲಿ ಪೇಮೆಂಟ್ ಆಗ್ತಾ ಇದೆ ನೋಡು ಅನ್ನೋ ರೀತಿ. ಎಕ್ಸಾಂಪಲ್ ಟ್ರೇಡ್ ಪ್ಲಾನ್ ಅಂತ ಹಾಕೊತೀನಿ. ಕೊಟ್ಟಿದ್ದೆ ವೆನ್ ಅವರ್ ಪ್ರೈಸ್ ಇಲ್ಲಿಗೆ ಬಂದಾಗ ನಿಮಗೆ ಅಲರ್ಟ್ ಕೊಟ್ಟು ಟ್ರೇಡ್ ಪ್ಲಾನ್ ಅಂತ ನೋಟಿಫೈ ಮಾಡಿರುತ್ತೆ. ಬೇಡ ಅಂದರೆ ಅದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು. ನಾ ರೈಟ್ ಸೈಡಿಗೆ ಬಂದರೆ ಈ ವಾಚ್ ಲಿಸ್ಟ್ ಏನಿದೆ ಇದರಲ್ಲಿ ನೀವು ಬೇರೆ ಆ್ಯಡ್ ಮಾಡ್ಕೋಬೇಕಂದ್ರೆ ಈ ಪ್ಲಸ್ ಬಟನ್ ಮೇಲೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಳ್ಳಿ ಯಾವ ಪೇರ್ಸ್ ಬೇಕು, ಯಾವ ಸ್ಟಾಕ್ ಬೇಕು. ಎಕ್ಸಾಂಪಲ್ ನೀವು ಸ್ಟಾಕ್ ಟ್ರೇಡರ್ ಆಗಿದ್ದರೆ ರಿಲಯನ್ಸ್ ಕ್ಲಿಕ್ ಮಾಡಿದ್ದೆ ಇಲ್ಲಿ ಶೋ ಅಪ್ ಆಗುತ್ತೆ. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಗ ಇಲ್ಲ ಅದು ಶೋ ಆಗುತ್ತೆ. ಚಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದರ ಚಾರ್ಟು ಓಪನ್ ಆಗುತ್ತೆ ನಿಮಗೆ. ಈ ರೀತಿ ನೀವು ಮ್ಯಾಕ್ಸಿಮಮ್ ಬೇಸ್ ಪ್ಲಾನಲ್ಲಿ ಅರೌಂಡ್ 30 ಪೇರ್ಸ್ ಆಗಲಿ ಸ್ಟಾಕ್ಸ್ನಲ್ಲಿ ಹಾಕೋಬೋದು. ಮ್ಯಾಕ್ಸಿಮಮ್ ಮೋರ್ ದನ್ ದಟ್ ಆಗಲ್ಲ ಬೇಸ್ ಪ್ಲಾನಲ್ಲಿ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿರೋದೆಲ್ಲ ಟೂಲ್ಸ್ ಅಂತಾರೆ. ಮೆಜಾರಿಟಿ ಟ್ರೇಡರ್ಸ್ ಯೂಸ್ ಮಾಡೋದು ಟ್ರೆಂಡ್ ಲೈನ್ನ. ನಿಮ್ಗೆ ಯಾವ್ದಾವ್ದು ಬೇಕೋ ಅದನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ಲೈಕ್ ಹಿಂಗಿರುತ್ತೆ, ಕ್ಲಿಕ್ ಮಾಡಿಕೊಂಡ್ರೆ ಸ್ಟಾರ್ ಆಗುತ್ತೆ. ಯಾವ್ಯಾವ ಟೂಲ್ಸ್ ಬೇಕೋ ಅದನ್ನು ಸ್ಟಾರ್ ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಬೇಕಾಗಿರೋದು ಟ್ರೆಂಡ್ ಲೈನು, ಪ್ಯಾರಲಲ್ ಚಾನಲ್, ಫಿಬೋನಾಚಿ, ಲಾಂಗ್ ಪೊಸಿಷನ್, ಶಾರ್ಟ್ ಪೊಸಿಷನ್ನು, ಬ್ರಷ್, ರೆಕ್ಟ್ಯಾಂಗಲ್, ಪಾತು, ಸರ್ಕಲ್ಲು, ಇವೆಲ್ಲ ಜಸ್ಟ್ ಸುಮ್ಮನೆ ಸಿಂಬಲ್ ಯೂಸ್ ಮಾಡ್ತಾರೆ, ಬೇಕಾಗಿಲ್ಲ. ಈಗ ಫಿಬೋನಾಚಿಗೆ ಬಂತಂದರೆ
ಯಾವುದೇ ಒಂದು ಟ್ರೆಂಡಲ್ಲಿ ರಿವರ್ಸ್ ಆಗ್ತಾ ಇರುವಾಗ ಎಲ್ಲಿವರೆಗೂ ರಿವರ್ಸ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಲೈಕ್ ಎಕ್ಸಾಂಪಲ್, ಇಲ್ಲಿ ಒಂದು ಬುಲ್ಲಿಶ್ ಟ್ರೆಂಡ್ ಹೋಗಿದೆ, ಎಲ್ಲಿವರೆಗೂ ರಿಟ್ರೇಸ್ ಆಗುತ್ತೆ, ಎಲ್ಲಿಗೆ ಸಪೋರ್ಟ್ ತಗೊಳುತ್ತೆ ಬುಲ್ಲಿಶ್ ಟ್ರೆಂಡಲ್ಲಿ ಅಂತ ಐಡೆಂಟಿಫೈ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದ್ರ ಬಗ್ಗೆ ಇನ್ಡೆಪ್ತ್ ಗೊತ್ತಾಗಬೇಕು. ಫಿಬೊನಾಚಿ ಬಗ್ಗೆ 0.5 ಏನಕ್ಕೆ ಯೂಸ್ ಮಾಡ್ತಾರೆ, 618 ಏನಕ್ಕೆ ಯೂಸ್ ಮಾಡ್ತಾರೆ, ಆ್ಯಂಡ್ 786 ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ತುಂಬ ಟ್ರೇಡರ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಅದರ ರಿಲೇಟೆಡ್ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ಲಾಂಗ್ ಪೊಸಿಷನ್. ಇದನ್ನು ನೀವೇನು ಕೇಸ್ ಬುಲ್ಲಿಶ್ ಟ್ರೇಡ್ ನೋಡ್ತಾ ಇದ್ದೀರಾ, ಬೈ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲಿ ಬೈ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹಾಕಿ ಎಲ್ಲಿವರೆಗೂ ಹೋಲ್ಡ್ ಮಾಡ್ತಾ ಇದ್ದಾರೆ ಇದನ್ನು ಟಾರ್ಗೆಟ್ಗೆ ಅಂತಾರೆ ಟೇಕ್ ಪ್ರಾಫಿಟ್ TP, ಇದನ್ನು SL ಅಂತಾರೆ ಸ್ಟಾಪ್ ಲಾಸ್. ಅಡ್ಜಸ್ಟ್ ಮಾಡಿದಾಗ ನಿಮಗೆ ಇಲ್ಲಿ ಏನು ತೋರಿಸುತ್ತೆ, ಇದನ್ನು ರಿಸ್ಕ್ ರಿವಾರ್ಡ್ ರೇಷಿಯೋ ಹೇಳ್ತಾರೆ. ಈಗ ಇದ್ರ ಪ್ರಕಾರ 1:1.96 ಆಲ್ಮೋಸ್ಟ್ 1:2 ತೋರಿಸ್ತಾ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್, ಶಾರ್ಟ್ ಪೊಸಿಷನ್ಗಾದರೆ ಸೇಮ್ ಎಲ್ಲಿಗೆ ಶಾರ್ಟ್ ಮಾಡ್ತಾ ಇದ್ದೀರಾ, ಎಲ್ಲಿಂದ ಶಾರ್ಟ್ ಮಾಡ್ತಾ ಇದ್ದೀರಾ ಅಲ್ಲಿಗೆ ಕ್ಲಿಕ್ ಮಾಡ್ಕೊಂಡು SL ಇಟ್ಕೊಂಡು ಟಾರ್ಗೆಟ್ ಇಟ್ಕೊಳ್ಳಿ. ಸೇಮ್ ರಿಸ್ಕ್ ಟು ರಿವಾರ್ಡ್ ತೋರಿಸುತ್ತೆ. ಮತ್ತು ಇದು ರೆಕ್ಟ್ಯಾಂಗಲ್, ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ತುಂಬ ಟ್ರೇಡರ್ಸು ಸಪೋರ್ಟ್ ರೆಸಿಸ್ಟೆನ್ಸ್ನ ಲೆವೆಲಲ್ಲಿ ಹಾಕ್ತಾರೆ. ಲೈಕ್ ಈ ರೀತಿ ಇರೋದನ್ನು ಹಾಕ್ತಾರೆ. ಈ ಥರ ಹಾಕಿದಾಗ ಏನಾಗುತ್ತೆ ಅಂದರೆ ಈ ಒಂದ್ಸಲಿ ಇಲ್ಲಿ ರೆಸ್ಪೆಕ್ಟ್ ಮಾಡಿದಾಗ ಅಕ್ಯುರೇಟಾಗಿ ರೆಸ್ಪೆಕ್ಟ್ ಮಾಡಲ್ಲ. ಎಕ್ಸಾಂಪಲ್, ಇಲ್ಲೊಂದು ವಿಕ್ಕಿದೆ, ಇದನ್ನು ನೀವು ರೆಸಿಸ್ಟೆನ್ಸಾಗಿ ಹಾಕೊಂಡಾಗ ಅಕ್ಯುರೇಟಾಗಿ ರೆಸ್ಪೆಕ್ಟ್ ಮಾಡಲ್ಲ. ಆ ರೀತಿದಾಗ ಏನು ಮಾಡ್ತಾರೆ ಅಂದರೆ ಟ್ರೇಡರ್ಸ್ಗಳು ಝೋನ್ನ ಕ್ರಿಯೇಟ್ ಮಾಡ್ಕೊತಾರೆ. ಲೈಕ್ ಒಂದು ಸಪೋರ್ಟ್ ಹಾಕಬೇಕಾ, ಒಂದು ಲೋ ಬಾಡಿಯಿಂದ ಇನ್ನೊಂದು ಸ್ಟ್ರಕ್ಚರ್ವರೆಗೂ ಈ ರೀತಿ ಝೋನ್. ನಾನೇನು ಮಾಡಿದ್ದೀನಿ, ಇಲ್ಲಿ ಒಂದು ಲೋ ತೊಗೊಂಡಿದ್ದೀನಿ, ಒಂದು ಹೈ ತೊಗೊಂಡಿದ್ದೀನಿ ಸಪೋರ್ಟಲ್ಲೇ. ಇವಾಗ ಏನಾಗುತ್ತೆ, ಸಮ್ಟೈಮ್ಸ್ ಇಲ್ಲಿ ಹೈಯಲ್ಲೇ ರೆಸ್ಪೆಕ್ಟ್ ಮಾಡುತ್ತೆ, ಸಮ್ಟೈಮ್ಸ್ ಈ ಲೋಗೆ ಬಂದಾಗ ರೆಸ್ಪೆಕ್ಟ್ ಮಾಡುತ್ತೆ, ಇಲ್ಲಿ ಲೋ ಬಂದಾಗ ರೆಸ್ಪೆಕ್ಟ್ ಮಾಡಿದೆ, ಇಲ್ಲಿ ಹೈ ಬಂದಾಗ ರೆಸ್ಪೆಕ್ಟ್ ಮಾಡಿದೆ. ಆವಾಗ ನಿಮಗೆ ಗೊತ್ತಾಗುತ್ತೆ ಸಮ್ವೇರ್ ಇಲ್ಲಿಂದ ಇಲ್ಲಿವರೆಗೂ ಬಂದಾಗ ರೆಸ್ಪೆಕ್ಟ್ ಮಾಡುತ್ತೆ ಮೇಲೋಗೋಕ್ಕೆ ಅಂತ. ಈ ರೀತಿ ಯೂಸ್ ಮಾಡೋಕ್ಕೆ ಮಾಡ್ತಾರೆ. ದೆನ್ ನೆಕ್ಸ್ಟ್ ಟೂಲ್ ಬಂದ್ಬಿಟ್ಟು ಪಾತ್. ಇದನ್ನು ನೀವು ಯಾರಿಗಾದ್ರೂ ಎಕ್ಸ್ಪ್ಲೈನ್ ಮಾಡಬೇಕು, ಏನು ಟ್ರೆಂಡ್ ಇದೆ ಅಥವಾ ಏನಾದರೂ ಹೇಳಬೇಕಂದ್ರೆ ಯೂಸ್ ಮಾಡ್ಕೋಬೋದು ಇಫ್ ಯು ವಾಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾರಲಲ್ ಚಾನಲ್. ಬೇಸಿಕಲಿ ಟ್ರೆಂಡಲ್ಲಿ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ತೀರಾ, ಯಾವ ರೀತಿ ಮೂವ್ ಆಗ್ತಾ ಇದೆ ಪ್ರೈಸ್ ಅಂದ್ಬಿಟ್ಟು. ಲೈಕ್ ಇಲ್ಲಿ ನೋಡ್ಬೋದು, ಒಂದು ಲೆವೆಲಿಂದ ಫಾಲ್ ಆಯಿತು, ಎಲ್ಲಿವರೆಗೂ ಫಾಲ್ ಆಯಿತು ಅಂದ್ಬಿಟ್ಟು ಫಸ್ಟ್ ಪಾಯಿಂಟ್ ಇಟ್ಕೊಂಡು ಒಂದು ಝೋನ್ ಹೇಳ್ಕೊತೀರ ಪ್ಯಾರಲಲ್ ಚಾನಲ್ನ. ನೆಕ್ಸ್ಟ್ ಅಗೇನ್ ಅದೇ ಚಾನಲಲ್ಲಿ ಇಲ್ಲಿಗೆ ಬಂದಾಗ ನೀವು ಸೆಲ್ ಪ್ಲ್ಯಾನ್ ಮಾಡ್ಬೋದು, ಅಗೇನ್ ಇಲ್ಲಿ ಕೆಳಗಡೆ ಬಂದಾಗ ಸಪೋರ್ಟಲ್ಲಿ ಬೈ ಪ್ಲ್ಯಾನ್ ಮಾಡ್ಬೋದು. ಈ ರೀತಿ ನಿಮ್ಮ ಸ್ಟ್ರಾಟಜಿ ಬೆಸ್ಟ್ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದಿದ್ದು ಸರ್ಕಲ್. ಸರ್ಕಲ್ನ ಏನಾದರೂ ನೀವು ಹೈಲೈಟ್ ಮಾಡಬೇಕು ಅಥವಾ ಈ ರೀತಿ, ಲೈಕ್ ಎಕ್ಸಾಂಪಲ್, ನೀವೇನಾದರೂ ಸ್ಟ್ರಾಟಜಿ ಬಿಲ್ಡ್ ಮಾಡ್ತಾ ಇದ್ದೀರಾ, ಈ ಥರ ಹೈ ಬ್ರೇಕ್ ಮಾಡಿದೆ, ಬ್ರೇಕ್ ಮಾಡಿ ರಿವರ್ಸ್ ಆಗಿದೆ, ಏನಕ್ಕೆ ರಿವರ್ಸ್ ಆಗಿದೆ ಅಂತ ಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ, ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟನ್ನು ನೀವೇನಾದರೂ ಈ ಚಾರ್ಟ್ ಬಗ್ಗೆ, ನಿಮ್ಮ ಪ್ಲ್ಯಾನ್ಸು ಸ್ಟ್ರಾಟಜಿ ಬಗ್ಗೆ ಏನಾದರೂ ಹಾಕಬೇಕು ಅಂದರೆ ಟೈಪ್ ಮಾಡಿ ಇಟ್ಕೋಬೋದು. ಆವಾಗ ನಿಮಗೆ ಅಗೇನ್ ರಿಮೆಂಬರ್ ಮಾಡ್ಕೊಳ್ಳೋದು ನೆಸೆಸಿಟಿ ಇರಲ್ಲ. ಒಂದ್ಸಲಿ ಈಗ ಅನಲೈಸ್ ಮಾಡಿಬಿಟ್ಟಾಗ ಅಲ್ಲಿ ಚಾರ್ಟಲ್ಲಿರುತ್ತೆ ಟೆಕ್ಸ್ಟಲ್ಲಿ. ನೆಕ್ಸ್ಟ್ ಬಂದು ಬ್ರಷ್. ಏನಾದರೂ ಚಾರ್ಟ್ ಮೇಲೆ ಬರೀಬೇಕಂದ್ರೆ ಈ ರೀತಿ ಬರಿಬೋದು, ಎಕ್ಸ್ಪ್ಲೇನ್ ಮಾಡೋರಿಗೆ ತೋರ್ಸೋಕ್ಕೆ ಈ ರೀತಿ. ನೆಕ್ಸ್ಟ್ ಬಂದು ಟ್ರೆಂಡ್ ಲೈನ್. ಇದು ಪ್ಯಾರಲಲ್ ಚಾನಲ್ ಆಲ್ಮೋಸ್ಟ್ ಸೇಮು, ಬಟ್ ಇದು ಟ್ರೆಂಡ್ ಲೈನ್ ಬಂದು ಸಿಂಗಲ್ ಲೈನ್ ಆಗಿರುತ್ತೆ, ಪ್ಯಾರಲಲ್ ಚಾನಲ್ ಡಬಲ್ ಲೈನ್ ತೋರಿಸುತ್ತೆ ಈ ರೀತಿ. ಟ್ರೆಂಡ್ ಲೈನ್ನ ಈಗ ನೋಡಿ, ಒಂದ್ಸಲಿ ರೆಸ್ಪೆಕ್ಟ್ ಮಾಡ್ತು, ಇಲ್ಲಿ ಬಂದು ರೆಸ್ಪೆಕ್ಟ್ ಮಾಡ್ತು, ಇಲ್ಲಿ ರೆಸ್ಪೆಕ್ಟ್ ಮಾಡ್ತು, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ, ಇಲ್ಲೂ ರೆಸ್ಪೆಕ್ಟ್ ಮಾಡ್ತಾ ಇದೆ. ಈ ರೀತಿ ಯೂಸ್ ಮಾಡ್ಬೋದು. ನೀವೇನಾದರೂ ಚಾರ್ಟ್ ಬ್ಯಾಕ್ಗ್ರೌಂಡ್ನ ಕ್ಯಾಂಡಲ್ ಸ್ಟಿಕ್ ಕಲರ್ನ ಚೇಂಜ್ ಮಾಡ್ಕೋಬೇಕಂದ್ರೆ ಕ್ಯಾಂಡಲ್ ಮೇಲೆ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ಇಲ್ಲಿ ಶೋ ಆಗುತ್ತೆ, ನಿಮಗೆ ಯಾವ ರೀತಿ ಬೇಕು ಆ ರೀತಿ ಚೇಂಜ್ ಮಾಡ್ಕೋಬೋದು. ಎಕ್ಸಾಂಪಲ್, ನಾನು ಯೂಸ್ ಮಾಡೋದು ಈ ರೀತಿ. ಬಾಡಿನ ಬ್ಲೂ ಆಗಿ ಇಕ್ಕಿದ್ದೀನಿ.
ಮತ್ತು ರೆಡ್ಡು. ಬ್ಲೂ ಬುಲ್ಲಿಶ್ ಹೇಳುತ್ತೆ, ರೆಡ್ ಬಂದು ಬೇರಿಷ್ನ ಇಂಡಿಕೇಟ್ ಮಾಡುತ್ತೆ. ಬಾರ್ಡರು ಮತ್ತು ವಿಕ್ನ ಬ್ಲ್ಯಾಕ್ ಮಾಡಿದ್ದೀನಿ. ದೆನ್ ನೀವು ಬ್ಯಾಕ್ಗ್ರೌಂಡಲ್ಲಿ ಲೈನ್ ಏನು ನೋಡ್ತಾ ಇದ್ದಾರೆ ಅದನ್ನು ರಿಮೂವ್ ಮಾಡಬೇಕಂದ್ರೆ ಕ್ಯಾನ್ವಾಸ್ಗೆ ಹೋಗಿ ಇಲ್ಲಿ ಗ್ರಿಡ್ ಲೈನ್ಸ್ ಅಂತ ಏನಿದೆ ಅದ್ರ ಮೇಲೆ ಫಸ್ಟ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವೈಟ್ ಮಾಡಿ, ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಮಾಡಿ, ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ. ಎಲ್ಲ ಬ್ಯಾಕ್ಗ್ರೌಂಡ್ ಫುಲ್ ಸ್ಕ್ರೀನೇ ನಿಮಗೆ ಬ್ಲ್ಯಾಕಲ್ಲಿ ಬೇಕು ಅಂದರೆ ಸಾಲಿಡ್ಗಳಲ್ಲಿ ಹೋಗಿ ಬ್ಲ್ಯಾಕ್ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಇಲ್ಲಿ ಅಗೇನ್ ಬಂದು ಬ್ಲ್ಯಾಕ್ ಮಾಡ್ಕೊಳ್ಳಿ, ಆವಾಗ ಫುಲ್ ಸ್ಕ್ರೀನ್ ಬ್ಲ್ಯಾಕ್ ಆಗುತ್ತೆ. ಸೊ ಇದಾಗಿತ್ತು ನನ್ನ ಫಸ್ಟ್ ವಿಡಿಯೋ. ಇದೇ ರೀತಿ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಫಿಬೋನಚಿ ಹೆಂಗೆ ಯೂಸ್ ಮಾಡ್ತಾರೆ ಅದರ ಟ್ಯುಟೋರಿಯಲ್ ಬೇಕಂದರೆ ಕಮೆಂಟ್ ಹಾಕಿ, ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.